ಹಾಯ್ ಎವ್ರಿವನ್. ಬಿಗ್ ಅಪ್ಡೇಟ್. ಶಿಕ್ಷಕ ನೇಮಕಾತಿ ಆಕಾಂಕ್ಷಿಗಳಿಗೆ ಹೊಸ ಶಿಕ್ಷಣ ನೀತಿ ಕೂಡ ಶುರು ಆಗ್ತದೆ. ಇನ್ನು ಮುಂದೆ PSTR ಇರೋದಿಲ್ಲ, PST ಕೂಡ ಇರೋದಿಲ್ಲ. GPSTR ಮತ್ತು HSTR ಮಾತ್ರ ಇರುತ್ತೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, PSTR ಇಬ್ಬರು ನೇಮಕಾತಿ ಇಲ್ಲ, ಝೀರೋ ಅಂತ, ಯಾಕಂದ್ರೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ. ಈಗ ಹೊಸ ನಿಯಮ ಕೂಡ ತಂದಿದ್ದಾರೆ, ತಿದ್ದುಪಡಿ ಕೂಡ ತಂದಿದ್ದಾರೆ. 8ನೇ ಕ್ಲಾಸ್ವರೆಗೂ ಪ್ರಾಥಮಿಕ, 12ನೇ ಕ್ಲಾಸ್ವರೆಗೂ ಹೈಸ್ಕೂಲ್ ಅಂತೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಅಂದ್ರೆ ರಾಜ್ಯದಲ್ಲಿ ನೂತನ ಶಿಕ್ಷಣ ನೀತಿ ಶುರು ಆಗುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ನಾಳೆ ನಿರ್ಣಯ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಬಂದಿದೆ. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ತಂದಿತ್ತು. ಅದನ್ನ ಸಂಪೂರ್ಣವಾಗಿ ಹಿಂಪಡೆದು ರಾಜ್ಯವೇ ಪ್ರತ್ಯೇಕವಾಗಿ SCP ಸರ್ಕಾರವೇ ರಾಜ್ಯ ಶಿಕ್ಷಣ ನೀತಿ ಪ್ರತ್ಯೇಕವಾಗಿ ಅಂತ ಘೋಷಣೆ ಕೂಡ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೇ 7ನೇ ತಾರೀಕು ಗುರುವಾರ ನಿಮಗೆ ಸಚಿವ ಸಂಪುಟ ಸಭೆ ನಡೀತಿದೆ ರಾಜ್ಯದಲ್ಲಿ. ನಾಳೆ ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ಸಚಿವ ಸಂಪುಟ ಸಭೆ ನಡೀತಿದೆ. ಇದರ ಕುರಿತಂತೆ ಚರ್ಚೆ ಕೂಡ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮುಂದಿನ ಶೈಕ್ಷಣಿಕ ವರ್ಷದ ಆರಂಭವೂ ಮುನ್ನ, ಅಂದ್ರೆ ನೆಕ್ಸ್ಟ್ ಇಯರ್ ಆರಂಭವೂ ಮುನ್ನ ನಿಮಗೆ ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿ ಘೋಷಣೆ ಕೂಡ ಮಾಡ್ತಾರೆ. ಇದರಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಇಲ್ಲಿ ಒಂದು ಹೊಸ ವರದಿ ಕೂಡ ತರಿಸ್ಕೊಂಡಿದ್ದಾರೆ. ತಜ್ಞ ಸುಖದೇವ್ ತೋರಟನವರ ಕೈಯಲ್ಲಿ ಈ ಆಯೋಗ ಬಂದ್ಬಿಟ್ಟು ಮಧ್ಯಂತರ ವರದಿ ತೆಗೆದುಕೊಂಡು 2025 ಆಗಸ್ಟ್ನಲ್ಲಿ ಅಂತಿಮ ವರದಿ ಕೂಡ ಸಲ್ಲಿಸಿದ್ರು. ಈ ಎರಡು ಆಧಾರದ ಮೇಲೆ ನಿಮಗೆ ನೂತನ ರಾಜ್ಯ ಶಿಕ್ಷಣ ನೀತಿ ಅಂತಿಮಗೊಳಿಸಲು ಸಚಿವ ಸಂಪುಟ ಮುಂದಾಗಿದೆ. ಅಂದ್ರೆ ಲೈಕ್ ಹೊಸ ಆಯೋಗ ಘೋಷಣೆ ಮಾಡಿದೆ, ಅದು ಒಂದು ಘೋಷಣೆ ಮಾಡಿರೋ ಕಾರಣ ಹೊಸ ಸಂಪುಟ ಸಭೆ ಶುರು ಆಗಿದೆ. 2 ವರ್ಷ ಪೂರ್ವ ಪ್ರಾಥಮಿಕ, 8 ವರ್ಷ ಪ್ರಾಥಮಿಕ, 4 ವರ್ಷ ಪ್ರೌಢಶಾಲಾ ಅನುಸರಿಸಬೇಕು. ಅಂದ್ರೆ 2+8+4 ಆಧಾರದಲ್ಲಿ 2 ವರ್ಷ ಪ್ರೀ ಪ್ರೈಮರಿ ಅಂತ ತೆಗೆದುಕೊಳ್ತಾರೆ. ನಂತರ 8 ವರ್ಷ ನಿಮಗೆ ಪ್ರಾಥಮಿಕ ಅಂತ ತೆಗೆದುಕೊಳ್ತಾರೆ. ಮತ್ತು 9ರಿಂದ 12ನೇ ತರಗತಿ ಬಂದ್ಬಿಟ್ಟು ಪ್ರೌಢ ಶಿಕ್ಷಣ ಅಂತ ತೆಗೆದುಕೊಳ್ತಾರೆ. ಈಗ 1-2 ಪ್ರೀ ಪ್ರೈಮರಿ, 2ರಿಂದ 10 ನಿಮಗೆ 2ರಿಂದ 8 ನಿಮಗೆ ಪ್ರಾಥಮಿಕ, ನಂತರ 8ರಿಂದ 12 ನಿಮಗೆ ಹೈಸ್ಕೂಲ್ ಅಂತೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ಕಂಪಲ್ಸರಿ ಆಗಿರುತ್ತೆ. 3 ತಿಂಗಳ ವಿನಾಯಿತಿ ಕೊಡ್ತಾರೆ. ಅಂದ್ರೆ 9ರಿಂದ 12ನೇ ತರಗತಿಗೆ ಎಲ್ರಿಗೂ ಕೂಡ ದೊರೆಯಬೇಕು, ಅದು ಪ್ರೌಢ ಶಿಕ್ಷಣ ಅಂತ ಕೂಡ ಹೇಳ್ತಾರೆ. ಇದನ್ನ ಮಾಡ್ತಾರೆ. ಹೀಗಾಗಿ ನಿಮಗೆ ಸಂಪೂರ್ಣವಾಗಿ ಬದಲಾವಣೆ ಕೂಡ ಆಗುತ್ತೆ ನೇಮಕಾತಿಯಲ್ಲಿ. ಅದನ್ನ ಇಂಪ್ಲಿಮೆಂಟ್ ಮಾಡಿ ನಿಮಗೆ ನೇಮಕಾತಿ ಮಾಡಬಹುದು. ಹಾಗಾಗಿ ನಿಮ್ಗೆ ಅಲರ್ಟ್ ಆಗಿರಿ. ಇನ್ನು 8ನೇ ತರಗತಿ ಪ್ರಾಥಮಿಕ, 12ರವರೆಗೂ ನಿಮಗೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಅದು ಬಂದ್ಬಿಟ್ಟು ನಾಳೆ ತೀರ್ಮಾನ ಆಗುತ್ತೆ. ಇದು ಬಂದ್ಬಿಟ್ಟು ವೆರಿ ಬಿಗ್ ಅಪ್ಡೇಟ್ ಫಾರ್ ಟೀಚರ್ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು.